ತಿನ್ನೋ ಅನ್ನದಲ್ಲಿ ಹುಳು ಪತ್ತೆಯಾಗಿರೋದ್ರಿಂದ ವಿದ್ಯಾರ್ಥಿನಿಯರು ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿನ್ನೋ ಅನ್ನನೂ ಸರಿಯಾಗಿ ಕೊಡಲ್ಲ, ಹುಳು ಪತ್ತೆಯಾಗುತ್ತೆ, ಹೇಗೆ ತಿನ್ನೋದು ಈ ಅನ್ನವನ್ನ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಕಳಪೆ ಆಹಾರ ಪೂರೈಕೆಯ ಹಿನ್ನೆಲೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಳು ತುಂಬಿದ ಅಕ್ಕಿ ಬೇಳೆಯಿಂದ ಅಡುಗೆ ತಯಾರಾಗ್ತಾ ಇದೆ ಅಂತೆ. ಕೈಯಲ್ಲಿ ಊಟದ ತಟ್ಟೆ ಹಿಡಿದು ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಶಹಾಪುರದ ಅಲ್ಪಸಂಖ್ಯಾತರ ವಸತಿ ನಿಲಯದಲ್ಲಿ ನಡೆದಂತ ಘಟನೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿರುವಂತಹ ವಸತಿ ಶಾಲೆ. ಪೋಷಕರ ಬಳಿ ವಿದ್ಯಾರ್ಥಿನಿಯರು ಅಳಲು ತೋಡ್ಕೊಂಡಿದ್ದಾರೆ. ನೋಡಿ, ಅಕ್ಕಿ ಬೇಳೆಯಲ್ಲಿ ಹುಳು ಪತ್ತೆ ಆಗ್ತಾ ಇದೆ, ಇದರಲ್ಲಿ ಅಡುಗೆ ತಯಾರು ಮಾಡ್ತಾರೆ, ಇದನ್ನ ನಾವು ಹೇಗೆ ತಿನ್ನೋದು ಅನ್ನೋದನ್ನ ವಿದ್ಯಾರ್ಥಿನಿಯರು ಪ್ರಶ್ನೆ ಮಾಡ್ತಿದ್ದಾರೆ. ಕಳಪೆ ಆಹಾರದ ಪೂರೈಕೆ ಆಗುತ್ತೆ ನಮಗೆಲ್ಲ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೋಷಕರ ಮುಂದೆ ವಿದ್ಯಾರ್ಥಿನಿಯರು ಅಳಲು ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ತಿನ್ನೋ ಅನ್ನದಲ್ಲಿ ಹುಳು ಪತ್ತೆ ಆಗುತ್ತೆ, ವಿದ್ಯಾರ್ಥಿನಿಯರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಯಾಕೆ ಕಳಪೆ ಆಹಾರ ಪೂರೈಕೆ ಆಗ್ತಾ ಇದೆ? ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಲಾಗಿದೆ, ಏನು ಉತ್ತರ ಕೊಡ್ತಾರೆ? ಈ ರೀತಿ ಕಳಪೆ ಆಹಾರ ಯಾಕೆ ಪೂರೈಕೆ ಆಗ್ತಾ ಇದೆ ವಿದ್ಯಾರ್ಥಿನಿಯರಿಗೆ ಅಂತ? ಖಂಡಿತ ಶ್ರುತಿ, ಏನು ಯಾದಗಿರಿ ಜಿಲ್ಲೆಯ ಶಾಪೂರ್ ನಗರದಲ್ಲಿರುವಂತಹ ಅಲ್ಪಸಂಖ್ಯಾತರ ಏನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಏನು ಬಾಲಕಿಯರಿಗೆ ಏನು ಒಂದು ಆಹಾರ ಪೂರೈಕೆ ಆಗುವ ನಿಟ್ಟಿನಲ್ಲಿ ಏನೋ ಒಂದು ಆಹಾರ ಪೂರೈಕೆಯಲ್ಲಿ ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈ ಒಂದು ವಸತಿ ನಿಲಯದಲ್ಲಿ ಏನು ಹದಗೆಟ್ಟಿರುವಂತಹ ಅಕ್ಕಿ ಮತ್ತು ಏನು ಕಳಪೆ ಮಟ್ಟದ ಬೇಳೆಯನ್ನ ಪೂರೈಕೆ ಮಾಡಿ ಅಡಿಗೆ ಮಾಡಿ ವಿದ್ಯಾರ್ಥಿಗಳಿಗೆ ಊಟ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ವಿದ್ಯಾರ್ಥಿಗಳು ಏನು ಕೈಯಲ್ಲಿ ತಟ್ಟೆ ಹಿಡಿದುಕೊಂಡು ಏನು ಹಾಸ್ಟೆಲ್ನಿಂದ ಹೊರಗಡೆ ಬಂದು ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಸಹ ಮಾಡಲು ಸಹ ಮುಂದಾಗಿದ್ರು. ಸದ್ಯ ಈ ವೇಳೆ ಏನು ಅಲ್ಲಿ ಪೋಷಕರ ಮುಂದೆ ಸಹ ತಮ್ಮ ಅಳಲನ್ನು ತೋಳ್ಕೊಡ್ತಾರೆ. ಯಾಕಂತಂದ್ರೆ ಈ ಬಗ್ಗೆ ಅಲ್ಲಿನ ವಾರ್ಡನ್ ಆಗಿರ್ಬೋದು ಮತ್ತು ಪ್ರಾಂಶುಪಾಲರ ಗಮನಕ್ಕೆ ತಂದ್ರು ಸಹ ಯಾರೋ ಈ ಬಗ್ಗೆ ಕ್ಯಾರೆ ಅನ್ನೋಂಗಿಲ್ಲ. ಮತ್ತೆ ಹೆಚ್ಚಾಗಿ ಅತಿಯಾಗಿ ಈ ಬಗ್ಗೆ ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮನ್ನ ಗದರಿಸ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಹ ವಿದ್ಯಾರ್ಥಿಗಳ ತಮ್ಮ ಅಳಲನ್ನು ತೋಡಿಕೊಂಡಿರುವಂತದ್ದು. ಸದ್ಯ ಈ ಒಂದು ವಸತಿ ನಿಲಯದಲ್ಲಿ ಏನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಸದ್ಯ ವಿದ್ಯಾರ್ಥಿಗಳು ಏನು ಒಂದು ಊಟ ಮಾಡ್ಬೇಕಾದ್ರೂ ಸಹ ಒಂದು ವಿಚಾರ ಮಾಡುವಂತ ಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತ ಏನು ಕೆಟ್ಟು ಹೋಗಿರುವಂತ ಹುಳು ತುಂಬಿದ ಅಕ್ಕಿ ಮತ್ತು ಹುಳು ತುಂಬಿದ ಬೇಳೆಯನ್ನೇ ಒಂದು ಇಟ್ಕೊಂಡು ಅದೇ ಒಂದು ಅಡಿಗೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಆಹಾರವನ್ನ ಪೂರೈಕೆ ಮಾಡ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ಸಹ ಒಂದು ಆರೋಗ್ಯದಲ್ಲಿ ಏರುಪೇರು ಸಹ ಉಂಟಾಗುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ಅದ್ರ ಜೊತೆಗೆ ಹಾಸ್ಟೆಲ್ ನಲ್ಲಿ ಯಾವುದೇ ಒಂದು ಶುಚಿತ್ವ ಸಹ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಓದಲು ಸಹ ಆಗ್ತಾ ಇರುವುದಿಲ್ಲ. ಯಾಕಂತಂದ್ರೆ ಎಲ್ಲಿ ಹಾಸ್ಟೆಲ್ ಅಲ್ಲಿ ನೋಡಿದ್ರು ಸಹ ಈಗ ಸ್ವಚ್ಛತೆ ಅನ್ನೋದು ಕಾಣುವುದಿಲ್ಲ. ಯಾಕಂತಂದ್ರೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳು ಇದ್ರು ಸಹ ಯಾವುದೇ ಒಂದು ಸ್ವಚ್ಛತೆ ಮಾಡದೇ ಇರುವುದು ಒಂದು ದುರಂತ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರೆ ಆದ್ರೆ ಅವ್ರಿಗೆ ಓದಲು ಸಹ ಒಂದು ಯಾವುದೇ ರೀತಿಯ ಅನುಕೂಲ ಇಲ್ಲ. ಯಾಕಂತಂದ್ರೆ ಒಂದು ಶುಚಿತ್ವ ಇಲ್ದಿರ್ಬೋದು ಮತ್ತು ಅವ್ರಿಗೆ ಸಿಗಬೇಕಾದ ಆಹಾರ ಸಹ ಸರಿಯಾಗಿ ಒಂದು ಸರಿಯಾಗಿ ಸಮರ್ಪಕವಾದಂತ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಸಹ ತಮ್ಮ ಅಳಲನ್ನ ಪೋಷಕರಿಗೆ ತೋಡಿಕೊಂಡು ಈ ಒಂದು ಹಾಸ್ಟೆಲ್ ನಲ್ಲಿ ನಮ್ಗೆ ಓದಲು ಸಹ ಆಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಗೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಓದೋಕ್ಕೂ ಸಹ ನಮಗೆ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ಶುಚಿತ್ವ ಇರಂಗಿಲ್ಲ. ಯಾಕೆಂದ್ರೆ ಇದರಲ್ಲೇ ನಾವು ಕುಳಿತುಕೊಂಡು ಊಟ ಮಾಡ್ಬೇಕು. ಹೀಗಾಗಿ ಅಂತ ವಿದ್ಯಾರ್ಥಿಗಳು ಒಂದು ಹಾಸ್ಟೆಲ್ ನ ಹೊರಗಡೆ ಬಂದು ದಿಢೀರ್ ಪ್ರತಿಭಟನೆ ಮಾಡುವ ಮೂಲಕ ಒಂದು ರಂಪಾಟವನ್ನು ನಡೆಸಿದ್ರು. ಆದ್ರೂ ಸಹ ಇಲ್ಲಿನ ಪ್ರಾಂಶುಪಾಲರಾಗಿರ್ಬೋದು ಮತ್ತು ವಾರ್ಡನ್ ಆಗಿದ್ರು ಎಚ್ಚೆತ್ತುಕೊಂಡು ಈ ಒಂದು ಆಹಾರ ಪೂರೈಕೆ ಬಗ್ಗೆ ಗಮನ ಹರಿಸಿಲ್ಲ. ನಾಗರಾಜ್, ಈಗಲಾದ್ರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಂತ. ಧನ್ಯವಾದಗಳು ತಮ್ಮೆಲ್ಲ